ಪಡಿಸಿ ಸುವಾರ್ತೆಯನ್ನು ಸಾರಿ ಒಂದು ತುತ್ತು ನಮ್ಮ ಕೈಲಾದರೂ ಒಂದು ತುತ್ತು ಊಟ ಕೊಡ್ಬೋದು. ಆ ರೀತಿ ಮಾಡೋದು ತಪ್ಪೇನಿಲ್ಲ. ಆದರೆ ಸತ್ತೋದವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಇದೆಯಲ್ಲ, ಇದು ಬೈಬಲ್ ಪ್ರಕಾರ ತಪ್ಪು. ಯಾಕಂದರೆ ಹೋಗಿದ್ದಾರೆ, ಇವಾಗ ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿದ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಆತ್ಮ ದೇವರ ಕೈಯಲ್ಲಿ ಹೋಗುತ್ತೆ. ಒಂದೇ ಒಂದು ಕ್ಷಣದಲ್ಲಿ ಆತ್ಮ ದೇವರ ಹತೋಟಿಯಲ್ಲಿ ಹೋಗುತ್ತೆ. ಅದು ಆತ್ಮ ದೇವರ ಹತೋಟಿಯಲ್ಲಿ ಹೋಗ್ತಾನೆ ಈ ಮನುಷ್ಯ. ನೀತಿವಂತರಾಗಿರ್ಬೋದು, ಅನೀತಿವಂತರಾಗಿರ್ಬೋದು, ದೇವರ ಹತೋಟಿಯಲ್ಲಿ ಹೋಗುವಂಥದ್ದು ನಡೆಯುತ್ತೆ ಪ್ರಿಯರೇ. ಒಂದು ಸಾರಿ ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರಿಯರೇ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಮಣ್ಣು ಅಂದರೆ ಈ ದೇಹ, ಮಣ್ಣು ಅಂದರೆ ಈ ಶರೀರ. ಮಣ್ಣು ಎನ್ನುವಂಥದ್ದು ಈ ಶರೀರ ಏನಾಗುತ್ತೆ ಅಂತೆ? ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುತ್ತೆ. ಅಂದರೆ ಮಣ್ಣಿನಿಂದ ಬಂದಂಥ ಈ ದೇಹ ಮಣ್ಪಾಲಾಗುತ್ತೆ. ಮಣ್ಣಿನಿಂದ ಬಂದಂಥ ಈ ದೇಹ ಮಣ್ಪಾಲಾಗುತ್ತೆ. ಆತ್ಮ ಎಲ್ಲಿಗೆ ಸೇರುತ್ತೆ? ದೇವರ ಬಳಿಗೆ ಅಂದರೆ ದೇವರ ಹತೋಟಿ, ದೇವರ ಹತೋಟಿಗೆ ಹೋಗುತ್ತೆ. ದೇವರ ಹತೋಟಿಗೆ ಹೋದ್ಮೇಲೆ ದೇವರು ಏನು ಮಾಡ್ತಾರೆ ಹೇಳಿ? ಇವಾಗ ನೀತಿವಂತನಾದರೆ ಪರದೇಶಿಗೆ ಹೋಗ್ತಾನೆ, ನೀತಿವಂತನಾದರೆ ಏನು ಮಾಡ್ತಾರೆ ದೇವರು? ಪರದೇಶಿಗೆ ಕಳಿಸ್ತಾನೆ. ಅನೀತಿವಂತನಾದರೆ ಏನು ಮಾಡ್ತಾನೆ ದೇವರು? ಯಾತನೆ ಪಡುವಂಥ ಸ್ಥಳಕ್ಕೆ ಕಳಿಸ್ತಾನೆ ಪ್ರಿಯರೇ. ಯಾತನೆ ಪಡುವಂಥ ಸ್ಥಳಕ್ಕೆ ಅಂದರೆ ಟೋಟಲಿ ವಿಶ್ವ, ಟೋಟಲಿ ಈ ಬ್ರಹ್ಮಾಂಡ ಇದೆ ನೋಡಿ, ಟೋಟಲಿ ಜಗತ್ತು ಇದೆ ನೋಡಿ, ದೇವರ ಹತೋಟಿಯಲ್ಲಿದೆ. ಆಕಾಶ ಆಗಿರ್ಬೋದು, ಮಹಾ ಆಕಾಶ ಆಗಿರ್ಬೋದು, ಪಾತಾಳ ಲೋಕ ಆಗಿರ್ಬೋದು, ಇಲ್ಲಾಂದರೆ ಯಾತನೆ ಪಡುವಂಥ ಸ್ಥಳ ಆಗಿರ್ಬೋದು, ಟೋಟಲಿ ಎಲ್ಲ ಕೂಡ ದೇವರ ಹತೋಟಿಯಲ್ಲಿದೆ. ದೇವರ ಹತೋಟಿಯಲ್ಲಿ, ಹೌದಲ್ವಾ? ಪರಲೋಕ ದೇವರ ಹತೋಟಿಯಲ್ಲಿ, ಭೂಲೋಕ ದೇವರ ಹತೋಟಿಯಲ್ಲಿ, ಪಾತಾಳ ಲೋಕ ದೇವರ ಹತೋಟಿಯಲ್ಲಿ. ಆತ್ಮ ಹೋದ್ಮೇಲೆ ದೇವರ ಹತೋಟಿಯಲ್ಲಿ ಹೋಗುತ್ತೆ. ದೇವರ ಹತೋಟಿಗೆ ಹೋದ್ಮೇಲೆ ಈ ಆತ್ಮ ಸತ್ತೋದ್ಮೇಲೆ ಎಲ್ಲಿಗೆ ಹೋಗ್ತಾರೆ ಅಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ನೀತಿವಂತನಾದರೆ ಪರದೇಶಿಗೆ ಹೋಗ್ತಾನೆ, ಅನೀತಿವಂತನಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಇವಾಗ ಲಾಜರನು ಆಮೇಲೆ ಧನವಂತನು ಇವರ ಇತಿಹಾಸ ಗೊತ್ತಲ್ವಾ? ಲಾಜರನು ಹೇಗೆ ಬದುಕಿದ್ದಾನೆ, ಐಶ್ವರ್ಯವಂತನು ಹೇಗೆ ಬದುಕಿದ್ದಾನೆ, ಇವರ ಇತಿಹಾಸವನ್ನು ಎಷ್ಟೋ ಸಾರಿ ನಾವು ನೋಡಿದ್ದೇವೆ. ಇವಾಗಲೂ ಕೂಡ ಈ ಒಂದು ಸಂಗತಿಯನ್ನು ನೆನಪು ಮಾಡೋಣ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅಂದರೆ ದೊಡ್ಡ ಐಶ್ವರ್ಯವಂತನು ಇದ್ದಾನೆ. ಹೇಗಿದ್ದಾನಂತ ನೋಡುವಾಗ ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅದೇ ಪ್ರಕಾರ ಕಡು ಬಡವ ಇನ್ನೊಬ್ಬ ಮನುಷ್ಯನಿದ್ದಾನೆ, ಲಾಜರನು. ಬಹಳ ಬಡವನು, ತಿನ್ನೋದಕ್ಕೆ ಊಟ ಇಲ್ಲದ ಪರಿಸ್ಥಿತಿ. ಎರಡನೇದಾಗಿ ಮೈ ತುಂಬ ಉಣ್ಣೆದ್ದವನು ಅಂತಾನೆ ನೋಡಿ 20ನೇ ವಚನ. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೈ ತುಂಬ ಉಣ್ಣೆದ್ದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಅಂದರೆ ಇಬ್ಬರು ಮರಣ ಹೊಂದಿದ್ದಾರೆ. ಎಂಥವರು? ದೊಡ್ಡ ಐಶ್ವರ್ಯವಂತನು, ಬಡವರಲ್ಲಿ ಕಡು ಬಡವ, ಬಡವರಲ್ಲಿ ಕೊನೆಯದಾಗಿ ಏನ್ರಿ ಏನು ಇಲ್ಲದವನಿದ್ದಾನೆ ನೋಡಿ ಬಡವ, ಲಾಜರನು. ಇಬ್ಬರು ಮರಣ ಹೊಂದುತ್ತಾರೆ. ಇಬ್ಬರು ಮರಣ ಹೊಂದಿದಾಗ ಒಬ್ಬನೇನೋ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ ಐಶ್ವರ್ಯವಂತನು. ಮತ್ತೊಬ್ಬರೇನೋ ಲಾಜರನು ನೆಮ್ಮದಿ ಇರುವಂಥ ಪರದೇಶಿಗೆ ಹೋಗ್ತಾನೆ. ಅಲ್ಲಿ ಯಾರಿದ್ದಾರೆ? ಅಬ್ರಹಾಮ, ಇಸಾಕ, ಯಾಕೋಬ, ನೀತಿವಂತರೆಲ್ಲರಿದ್ದಾರಲ್ವ. ಈ ನೀತಿವಂತರು ಇರುವಂಥ ಆ ಉನ್ನತವಾದಂಥ ಶ್ರೇಷ್ಠವಾದಂಥ ಒಂದು ಸ್ಥಳ ಇದೆ, ಪರದೇಶಿ ಎನ್ನುವಂಥದ್ದು. ಆ ಪರದೇಶಿಗೆ ಲಾಜರನು ಹೋಗುವಂಥದ್ದು ನೋಡುತ್ತೇವೆ. ಲಾಜರನನ್ನು ಕರ್ಕೊಂಡು ಹೋಗುವಾಗ
ಯಾರು ಬಂದಿದ್ದಾರೆ ಗೊತ್ತಾ? ಲಾಜರ್ನನ್ನು ಕರ್ಕೊಂಡು ಹೋಗೋದಕ್ಕೆ ದೇವದೂತರು ಬಂದಿದ್ದಾರೆ. ಲಾಜರನನ್ನ ಕರೆದುಕೊಂಡು ಹೋಗೋದಕ್ಕೆ ದೇವದೂತರು ಬಂದಿದ್ದಾರೆ. ಬಂದು ಪರದೇಶಿಗೆ ಕರ್ಕೊಂಡು ಹೋಗಿದ್ದಾರೆ. ಯಾಕೆ? ಬಡವನಾಗಿ ಜೀವಿಸಿರುವುದರಿಂದ ಅಲ್ಲ. ಯಾಕೆಂದರೆ ಬಡವನಾಗಿದ್ದಾನೆ. ಎರಡನೇದಾಗಿ ಭಕ್ತಿಯಿಂದ ಜೀವಿಸಿದ್ದಾನೆ. ಎರಡನೇದಾಗಿ ಭಕ್ತಿ ಇದೆ ಆತನಲ್ಲಿ. ದೇವರಂದರೆ ಭಯ ಇದೆ, ದೇವರಂದರೆ ಭಕ್ತಿ ಇದೆ. ಏನೇ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ದೇವರ ಧ್ಯಾನದಲ್ಲಿದ್ದಾನೆ. ಐಶ್ವರ್ಯವಂತನ ಮನೆ ಮುಂದಿದ್ದಾನೆ ಅಂದರೆ ಏನಾದರೂ ಊಟ ಕೊಡ್ತಾನೆ ಅಂತೇಳಿ ಭಿಕ್ಷೆ ಬೇಡ್ತಾ ಇದ್ದಾನಷ್ಟೇ. ಆದರೆ ದೇವರ ಧ್ಯಾನದಲ್ಲಿದ್ದಾನೆ, ಭಕ್ತಿಯಲ್ಲಿದ್ದಾನೆ. ಭಕ್ತಿಯಲ್ಲಿದ್ದಂಥ ಆತನು ಮರಣ ಹೊಂದುತ್ತಾನೆ. ಪ್ರಿಯರೇ, ಭಕ್ತಿಯಲ್ಲಿದ್ದಂಥ ಆತನು ಮರಣ ಹೊಂದುತ್ತಾನೆ. ಮರಣ ಹೊಂದಿದಾಗ ದೇವದೂತರು ಬಂದು ಕರೆದುಕೊಂಡು ಪರದೇಶಿಗೆ ಸೇರಿಸ್ತಾರೆ. ದೊಡ್ಡ ಕೋಠಾಧೀಶ್ವರನು ಐಶ್ವರ್ಯವಂತನಾಗಿದ್ದಂಥ ಈತನು ಮರಣ ಹೊಂದುತ್ತಾನೆ. ಈತನು ಸತ್ತ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಅದು ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ. ಇಬ್ಬರು ಮರಣ ಹೊಂದುತ್ತಾರೆ. ಅಂದರೆ ಅವ್ರಿಗೋಸ್ಕರ ಭೂಮಿಯ ಮೇಲೆ ಬೇಡೋರಿದ್ದಾರ? ಪ್ರಿಯರ ದೇವ್ರ ಮಕ್ಕಳಿರ, ದೊಡ್ಡ ಐಶ್ವರ್ಯವಂತನು ಸತ್ತೋಗ್ತಾನಲ್ಲ, ಸತ್ತೋದ್ಮೇಲೆ ಅವ್ರ ಮನೆಯಲ್ಲಿ ಜನ ಇದ್ದಾರಾ ಇಲ್ವಾ? ಯಾಕಿಲ್ಲ, ಅಣ್ಣ ತಮ್ಮಂದರಿದ್ದಾರಂತೆ. ಯಾಕೆಂದರೆ ಈತನೇ ಹೇಳ್ತಾನೆ ನೋಡಿ, ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ 28ನೇ ವಚನದಲ್ಲಿ ಈ ಐಶ್ವರ್ಯವಂತನು ಯಾತನೆ ಪಡುವಂಥ ಸ್ಥಳದಿಂದ ಅಲ್ಲಿಂದ ಮಾತಾಡ್ತಾ ಇದ್ದಾನೆ. ಯಾರ ಬಳಿಯಲ್ಲಿ? ಅಬ್ರಹಾಮನ ಬಳಿಯಲ್ಲಿ. 28ನೇ ವಚನ, ನನಗೆ 5 ಮಂದಿ ಅಣ್ಣ ತಮ್ಮಂದರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು, ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಅಂದರೆ ಐಶ್ವರ್ಯವಂತನು ಸತ್ತೋದ ಮೇಲೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿದ್ದಾನೆ. ಅಲ್ಲಿ ಭಯಂಕರವಾದಂಥ ಗೋಳಾಟ ಇದೆ, ನರಳಾಟ ಇದೆ. ಅಲ್ಲಿ ಯಾತನೆ ಪಡುವಂಥ ಸ್ಥಳ ಅದು. ಅಲ್ಲಿ ಭಯಂಕರವಾದಂಥ ಒಂದು ಕತ್ತಲು, ಭಯಂಕರವಾದಂಥ ಒಂದು ಯಾತನೆ ಪಡುವಂಥ ಸ್ಥಳ ಅದು. ಅಲ್ಲಿ ಹೋದ ಮೇಲೆ ಈ ಐಶ್ವರ್ಯವಂತನು ಕೂಗ್ತಾ ಇದ್ದಾನೆ, ತಂದೆಯಾದ ಅಬ್ರಹಾಮನೇ, ನನ್ನನ್ನು ಕನಿಕರಿಸು, ನಿನ್ನ ಎದೆಯಲ್ಲಿ ಒರಗಿಕೊಂಡಿದ್ದ ಲಾಜರನ್ನು ಕಳಿಸಿಕೊಡು. ಅವನು ತನ್ನ ತುದಿ ಬೆರಳಿನಿಂದ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಯಾಕೆಂದರೆ ಈ ಉರಿಯಲ್ಲಿ ಸಂಕಟ ಪಡ್ತಾ ಇದ್ದೀನಿ, ದುಃಖ ಪಡ್ತಾ ಇದ್ದೀನಿ, ಕನಿಕರಿಸು ಅಂತೇಳಿ ಅಲ್ಲಿಂದ ಬೇಡಿಕೊಂಡಾಗ ಅಬ್ರಹಾಮನು ಹೇಳುವಂಥ ಮಾತೇನಂತ ನೋಡುವಾಗ, ಮಗನೇ, ನೀನು ನಿನ್ನ ಜೀವಿತ ಕಾಲದಲ್ಲಿ ಸುಖವನ್ನು ಅನುಭವಿಸಿದೆಯಾ? ಲಾಜರನು ಕಷ್ಟವನ್ನು ಅನುಭವಿಸಿದ್ದಾನೆ. ಲಾಜರ್ನಿಗೆ ಇವಾಗ ನೆಮ್ಮದಿ ಇದೆ, ನಿನಗೆ ಸಂಕಟ ಇದೆ. ಅದು ಮಾತ್ರವಲ್ಲದೆ ನಿಮಗೂ ನಮಗೂ ಮಧ್ಯದಲ್ಲಿ ಒಂದು ದೊಡ್ಡದೊಂದು ಡೊಂಗೋರ ಸ್ಥಾಪನೆಯಾಗಿದೆ. ಆದ್ದರಿಂದ ಈ ಕಡೆಯಿಂದ ಆ ಕಡೆ ಬರೋದಕ್ಕೆ, ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಅವಕಾಶ ಇಲ್ಲ ಅಂದಾಗ ಅವಾಗ ಐಶ್ವರ್ಯವಂತನು ಅಬ್ರಹಾಮನ ಕೇಳ್ತಾ ಇದ್ದಾನೆ, ತಂದೆಯಾದ ಅಬ್ರಹಾಮನೇ, ಆಗನ್ನಬೇಡ ಅಬ್ರಹಾಮನೇ, ಅವಕಾಶ ಇಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾನಲ್ಲಿ. ಹೋಗೋದಕ್ಕಿಲ್ಲ, ಬರೋದಕ್ಕಿಲ್ಲ. ಮತ್ತೆ ಏನು ಮಾಡ್ತಾ ಇದ್ದಾನೆ ಅಂತ ನೋಡುವಾಗ, ಇಲ್ಲಿ ಇದ್ದಂಥ ಈ ಮನುಷ್ಯನು ಭೂಲೋಕದಲ್ಲಿ ಅಂದರೆ ಯಾತನೆ ಪಡುವಂಥ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಆ ಸ್ಥಳದಿಂದ ತನ್ನ ಕುಟುಂಬದವ್ರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ತನ್ನ ಕುಟುಂಬದವ್ರಿಗೋಸ್ಕರ ವಿಜ್ಞಾಪನೆ. ಯಾರ ವಿಜ್ಞಾಪನೆ? ಸತ್ತೋಗಿರುವಂಥ ಐಶ್ವರ್ಯವಂತನು ಬದುಕಿರುವಂಥ ತನ್ನ ಕುಟುಂಬದಲ್ಲಿ ಯಾರಿದ್ದಾರೋ ಅವ್ರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಈತನು. ತಂದೆಯಾದ ಅಬ್ರಹಾಮನೇ, ನನ್ನ ಮನೆಯಲ್ಲಿ ಅಣ್ಣ ತಮ್ಮಂದರಿದ್ದಾರೆ, ಅವರು ಈ ಸ್ಥಳಕ್ಕೆ ಬರ್ಕೂಡ್ದು, ಅವರು ಈ ಸ್ಥಳಕ್ಕೆ ಬರ್ಕೂಡ್ದು. ಮತ್ತೆ ಏನು ಮಾಡಬೇಕು? ಅವರು ಈ ಸ್ಥಳಕ್ಕೆ ಬರಬಾರ್ದಂದ್ರೆ ಲಾಜರನನ್ನು ನನ್ನ ಮನೆಗೆ ಕಳಿಸಿಕೊಡು, ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸಿಕೊಡು. ಯಾಕೆಂದರೆ ಸತ್ತೋದೋಗಿರುವಂಥ ಈತನು ಹೋಗಿ ಹೇಳಿದ್ರೆ ಚೆನ್ನಾಗಿರುತ್ತೆ, ಎಲ್ಲರೂ ಕೇಳ್ತಾರಂತೇಳಿ ಐಶ್ವರ್ಯವಂತನ ನಂಬಿಕೆ. ಆದರೆ ಅಬ್ರಹಾಮನ ಹೇಳ್ತಾನೆ, ಏನಂತ ಹೇಳ್ತಾನೆ ನೋಡಿ ಪ್ರಿಯರೇ, 30ನೇ ವಚನ, ಅವನು ತಂದೆಯ ಅಬ್ರಹಾಮನೇ, ಆಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲವೆಂದು ಹೇಳಿದರು. ಅಂದರೆ ಪ್ರಿಯರ ದೇವರ ಮಕ್ಕಳಿರ, ಅದಕ್ಕಿಂತ ಮುಂಚಿತವಾಗಿ 29ನೇ ವಚನದಲ್ಲಿ ಒಂದು ಮಾತು ಏನು ಗೊತ್ತಾ? ಅಬ್ರಹಾಮನ್ ಹೇಳ್ತಾನೆ, ಮಗನೇ, ನಿನ್ನ ಬಳಿಯಲ್ಲಿ ಅಂದರೆ ನಿಮ್ಮ ಕುಟುಂಬದವರ ಬಳಿಯಲ್ಲಿ ಪ್ರವಾದಿಗಳಿದ್ದಾರೆ, ಎರಡನೇದಾಗಿ ಮೋಶೆ ಕೂಡ ಇದ್ದಾನೆ. ಅವರ ಮಾತನ್ನು ಕೇಳಿದರೆ ಸಾಕು, ಅವರು ರಕ್ಷಣೆ ಹೊಂದುತ್ತಾರೆ. ಮಾತನ್ನು ಕೇಳಿ ತಮ್ಮ ಬದುಕುಗಳನ್ನು ಸರಿ ಮಾಡ್ಕೋಬೇಕು. ಆದರೆ ಈ ಮನುಷ್ಯನು ಆಗಲ್ಲ, ಅಬ್ರಹಾಮನ ದಯಮಾಡಿ ಸತ್ತೋದವರಲ್ಲಿ ಒಬ್ಬರು ಹೋಗಿ ಮಾತಾಡಿದ್ರೆ ಖಂಡಿತವಾಗಿ ಕೇಳ್ತಾರಂತ ಈತನು ಐಶ್ವರ್ಯವಂತನು. ಇಲ್ಲ ಮಗನೇ, ಬದುಕಿರುವಂಥ ಪ್ರವಾದಿಗಳ ಮೂಲಕ ಕೇಳಿದರೆ ಸಾಕು, ರಕ್ಷಣೆ ಹೊಂದುತ್ತಾರೆ.
ಇನ್ನೊಂದು ಮಾತೇನಪ್ಪ ಅಂದರೆ, ಮೋಶೆ ಮಾತನ್ನು ಕೇಳದೆ ಹೋದರೆ ಸತ್ತೋದವ್ರ ಮಾತು ನಿಮ್ಗೆ ಕೇಳೋದೇ ಇಲ್ಲ ಅಂತ ಹೇಳ್ತಾನೆ. ಸತ್ತೋದವರು ಯಾರಾದರೂ ಹೋಗಿ ಹೇಳಿದ್ರೆ ಅವು ದೆವ್ವಗಳು ದುರಾತ್ಮಗಳಂತ ಹೇಳ್ಕೊಳ್ತಾರೆ ವಿನಃ ಅದು ಕೇಳೋದೇ ಇಲ್ಲ, ದೇವರು ಕಳಿಸೋದೂ ಇಲ್ಲ. ಪ್ರಿಯರೇ, ಆಲೋಚನೆ ಮಾಡಿ ನೋಡಿ, ಎಲ್ಲಿರುತ್ತೆ ಆ ಮಾತು? ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯ ಲೇಸು, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯೂ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವರ ಜ್ಞಾಪಕವೇ ಹೋಯ್ತಲ್ಲವೇ. ಅವರು ಸತ್ತ ಆಗಲೇ ಅವರ ಪ್ರೀತಿಯು ಅಗೆಯು ಒಟ್ಟಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಅಂದರೆ ಯಾರಾದರೂ ಸತ್ತೋದ್ರೆ ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ನೀತಿವಂತನಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತನಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಭೂಮಿಯ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲವೆಂದು ದೇವರು ಹೇಳುವಂಥ ಮಾತು. ಅಲ್ಲಿಂದ ಭೂಮಿಯ ಮೇಲೆ ಬರೋದಿಲ್ಲ ಎಂದು, ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ ಎಂದು ದೇವರು ಹೇಳ್ತಾ ಇದ್ದಾರೆ ಈ ಮಾತು ಭಕ್ತರ ಮೂಲಕ. ಆದ್ದರಿಂದ ಯಾರು ಸತ್ತೋಗಿದ್ದಾರೋ ಸತ್ತೋದ ಮೇಲೆ ಅವರು ಮತ್ತೆ ಭೂಮಿ ಮೇಲೆ ಬರಲ್ಲ. ಎರಡನೇದಾಗಿ ಭೂಮಿಯ ಮೇಲೆ ದುರಾತ್ಮಗಳಾಗಿ ತಿರುಗೋದಿಲ್ಲ, ದೆವ್ವಗಳಾಗಿ ತಿರುಗೋದಿಲ್ಲ, ದೆವ್ವಗಳಾಗಿ ಬಂದು ರಕ್ತ ಕುಡಿಯೋದಿಲ್ಲ, ಮನೆಯಲ್ಲಿ ಇರೋದಿಲ್ಲ. ಇವೆಲ್ಲ ಪ್ರಿಯರ ದೇವರ ಮಕ್ಕಳಿರ ತಪ್ಪು. ಯಾಕೆಂದರೆ ಈ ಕಾಲದಲ್ಲಿ ನೋಡುವಾಗ ಸತ್ತೋಗಿರುವಂಥ ಆತ್ಮಗಳು ಈ ಮನೆಯಲ್ಲಿ ತಿರುಗ್ತಾ ಇದ್ದಾರೆ, ಆಮೇಲೆ ಇನ್ನೊಬ್ಬರನ್ನ ಪೀಡಿಸ್ತಾ ಇದ್ದಾರೆ, ಆಮೇಲೆ ರಕ್ತ ಕುಡಿತಾರೆ, ಆಮೇಲೆ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಹೇಳ್ತಾರೆ ನೋಡಿ. ಟೋಟಲ್ ತಪ್ಪು. ಸತ್ತೋಗಿರುವಂಥ ಆತ್ಮಗಳು ದೆವ್ವಗಳಾಗಿ ಬರೋದಿಲ್ಲ. ಸತ್ತೋಗಿರುವಂಥ ಆತ್ಮಗಳು ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ, ಅಂದರೆ ಪಾತಾಳ ಲೋಕಕ್ಕೆ ಹೋಗ್ತಾರೆ. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಯನ್ನು ಕೇಳಲ್ಲ. ಒಂದು ವೇಳೆ ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆ ಮಾಡಿದವರೇ ಪಾಪಿಗಳಾಗ್ತಾರೆ. ಜಾಗ್ರತೆ. ಇವಾಗ ಐಶ್ವರ್ಯವಂತನು ಸತ್ತೋಗಿದ್ದಾನೆ. ಸತ್ತೋಗಿರುವಂಥ ಐಶ್ವರ್ಯವಂತನ ಮತ್ತೆ ಭೂಮಿ ಮೇಲೆ ಬರೋದಕ್ಕೆ ಆಗುತ್ತಾ? ಸತ್ತೋಗಿರುವಂಥ ಐಶ್ವರ್ಯವಂತನಿಗೆ ಮತ್ತೆ ಆ ಯಾತನೆ ಪಡುವಂಥ ಸ್ಥಳದಲ್ಲಿ ಶಾಂತಿ ಸಿಗುತ್ತಾ? ನೆಮ್ಮದಿ ಸಿಗುತ್ತಾ? ಇಲ್ಲಿ ಭೂಮಿ ಮೇಲೆ ಬದುಕಿದವರು ಯಾರಾದರೂ ಪ್ರಾರ್ಥನೆ ಮಾಡಿದ್ರೆ ಅವರಿಗೆ ನೆಮ್ಮದಿ ಸಿಗುತ್ತಾ? ಪ್ರಿಯರ ದೇವರ ಮಕ್ಕಳಿರ, ಸಾಯುವ ದಿನದಂದು ಅವನಿಗೆ ಅಂತ್ಯ ಬರುತ್ತಲ್ವ, ಸಾಯುವ ದಿನ ಬರುತ್ತಲ್ಲ, ಆ ದಿನ ಅವನಿಗೆ ತೀರ್ಪಾಗುತ್ತೆ. ಸಾಯುವಂಥ ದಿನದಂದು, ಆ ಸಾಯುವಂಥ ಆ ದಿನ ಇರುತ್ತಲ್ಲ, ಆ ಸಾಯುವಂಥ ಆ ದಿನದಂದು ಅವನಿಗೆ ಏನಾಗುತ್ತೆ ಅಂದರೆ ತೀರ್ಪು ಮುಗೀತು. ಅವನಿಗೋಸ್ಕರ ಯಾರಾದರೂ ಪ್ರಾರ್ಥನೆ ಮಾಡಿದ್ರೆ ಇವರು ಕೂಡ ಪಾಪಿಗಳಾಗ್ತಾರೆ. ಮಾಡಬಾರ್ದು. ಯಾರಿಗೋಸ್ಕರ ಮಾಡಬಾರ್ದು ಅಂದರೆ ಬದುಕಿರೋರಿಗೋಸ್ಕರ ಮಾಡಬೇಕು ಪ್ರಾರ್ಥನೆಗಳು. ಪ್ರಾರ್ಥನೆ ಯಾರಿಗೋಸ್ಕರ ಮಾಡಬೇಕು? ಅಮ್ಮ ಅಯ್ಯ ಬದುಕಿರ್ತಾರೆ ನೋಡಿ, ಯಾರು ಬದುಕಿರ್ತಾರೋ ಅಕ್ಕಪಕ್ಕದಲ್ಲಿ ಕುಟುಂಬದಲ್ಲಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಪರವಾಗಿಲ್ಲ, ಏನು ಪರವಾಗಿಲ್ಲ, ಹೀಗೆ ಮಾಡಬಹುದು ಪರವಾಗಿಲ್ಲ ಅಂತಂದರೆ ಖಂಡಿತವಾಗಿ ಹೇಳ್ತೀನಿ, ಶಾಪಗ್ರಸ್ತರಾಗ್ತೀರಾ ನೀವು. ದೊಡ್ಡ ಸೇವಕ ಆಗಿರ್ಬೋದು, ಇಲ್ಲಾಂದರೆ ಉನ್ನತ ಸೇವಕರಾಗಿರ್ಬೋದು, ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಸೇವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ವೇಳೆ ಮಾಡಿದ್ರೆ ಬೈಬಲ್ಗೆ ವಿರುದ್ಧವಾದಂಥ ಪ್ರಾರ್ಥನೆ ಆಗ ಮಾಡಿದ್ರೆ ಅವರು ಪಾಪಿಗಳಾಗ್ತಾರೆ. ಪ್ರಿಯರೇ, ಮಾಡಬಾರ್ದು, ಸರಿ ಮಾಡ್ಕೋಬೇಕು. ಯಾಕೆಂದರೆ ನಾವೆಲ್ಲರೂ ದೇವರ ಬಳಿಗೆ ಹೋಗ್ಬೇಕಲ್ವಾ? ದೇವರ ಬಳಿಗೆ ಹೋಗ್ಬೇಕಾದ್ರೆ ದೇವ್ರು ಏನು ಹೇಳಿದ್ದಾರೋ ಅದನ್ನು ನಾವು ತಿಳ್ಕೋಬೇಕು, ಪಾಲಿಸ್ಬೇಕು. ಇಲ್ಲದಾದರೆ ಮೋಸ ಹೋಗ್ತೀವಿ. ಪ್ರಿಯರಾದ ದೇವರ ಮಕ್ಕಳಿರ, ಮೋಸ ಹೋಗಬಾರ್ದು, ಜಾಗ್ರತೆ. ಯೋಬನ ಗ್ರಂಥ ನೋಡಿ, ಯೋಬನ ಗ್ರಂಥ 24ನೇ ಅಧ್ಯಾಯ 19ನೇ ವಚನ ಎಷ್ಟೋ ಸಾರಿ ನೋಡಿದ್ದೇವೆ, ಮತ್ತೊಂದು ಸಾರಿ ಆ ಮಾತನ್ನು ನೋಡೋಣ. ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಪಾತಾಳವು ಯಾರನ್ನ ಎಳೆದುಕೊಳ್ಳುತ್ತಂತೆ? ಪಾಪಿಗಳನ್ನು ಎಳೆದುಕೊಳ್ಳುತ್ತೆ. ಪಾಪಿಗಳನ್ನು ಎಳೆದುಕೊಂಡ ಮೇಲೆ ಅವರು ಮತ್ತೆ ಭೂಮಿ ಮೇಲೆ ಬರೋದಿಲ್ಲ. ಯೋಬನ ಗ್ರಂಥ 7ನೇ ಅಧ್ಯಾಯ 9ನೇ ವಚನ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ನೋಡಿ ಎಷ್ಟು ಕ್ಲಾರಿಟಿಯಾಗಿ ಹೇಳಿದ್ದಾರೆ. ಏನಂತೆ? ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ,
ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಕೆಲವರು ಮಾಟ ಮಂತ್ರ ಮಾಡೋರು ಇರ್ತಾರೆ. ಮಾಟ ಮಂತ್ರದಲ್ಲಿ ಏನು ಶಕ್ತಿ ಇಲ್ಲ, ಪವರ್ ಇಲ್ಲ. ಮಾಟ ಮಂತ್ರ ಅಂದ್ರೇನೆ ಜನರು ಭಯಪಡ್ತಾ ಇದ್ದಾರೆ. ಮಾಟ ಮಂತ್ರಗಳಲ್ಲಿ ಪವರ್ ಇಲ್ಲ, ಶಕ್ತಿ ಇಲ್ಲ. ಆ ಮಾತು ಕೇಳಿದ ತಕ್ಷಣ ಭಯಪಡ್ತಾರೆ. ಭಯಪಟ್ರೇನೆ ಅವ್ರಿಗೆ ದಾಸರಾಗ್ತಾರೆ. ಭಯಪಟ್ಟಿದ್ದಾರೆ ಅಂದ್ರೆ ಮುಗೀತು. ಭಯಪಟ್ಟಿದ್ದಾರೆ ಅಂದ್ರೆ ಅವನೇನಾಗ್ತಾನೆ ಗೊತ್ತಾ, ಗಾಳ ಆಗ್ತಾನೆ. ನಿನಗೆ ಅಂತ್ರ ತಂತ್ರ ಮಾಡಿ ಕೊಡ್ತೀನಿ, ಇಷ್ಟು ಹಣ ಬೇಕು, ಪೂಜೆ ಮಾಡಬೇಕು ಅಂತೇಳಿ ಗಾಳ ಹಾಕಿ ಮಾಯ ಮಾಡಿ ಹಣವನ್ನು ದೋಚ್ಕೊಳ್ತಾನೆ ಅವನು. ಎರಡನೇದಾಗಿ, ಈ ಮನೆಯಲ್ಲಿ ಸತ್ತೋಗಿದ್ದಾರಲ್ವ, ಸತ್ತೋದವರು ದೆವ್ವಾಗಿ ತಿರುಗ್ತಾ ಇದೆ, ಭೂತವಾಗಿ ತಿರುಗ್ತಾ ಇದೆ, ನಿಮ್ಮನ್ನು ಪೀಡಿಸ್ತಾ ಇದೆ. ಅದಕ್ಕೆ ಇವಾಗ ನೋಡಿ, ಪ್ರಪಂಚ ದೇಶದಲ್ಲಿ ಎಲ್ಲ ಮನೆಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಾಯಿಲೆಗಳಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ರೋಗದಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳಲ್ಲಿದ್ದಾರೆ. ಪ್ರಪಂಚ ದೇಶದಲ್ಲಿ ಇವಾಗ ಯಾವುದೋ ಒಂದು ರೀತಿಯಲ್ಲಿ ಕಾಯಿಲೆಯಲ್ಲಿ, ಅನಾರೋಗ್ಯದಲ್ಲಿ, ಬಾಧೆಯಲ್ಲಿ, ದುಃಖದಲ್ಲಿ, ಸಾಲದಲ್ಲಿ ಇದ್ದಾರೆ ಪ್ರಿಯರ. ಪ್ರಪಂಚ ದೇಶದಲ್ಲಿ ಎಲ್ಲರೂ ಕೂಡ ಯಾವುದೊಂದು ಸಮಸ್ಯೆ ಇದೆ. ದೊಡ್ಡ ಕೋಟ್ಯಾಧೀಶ್ವರನಂದ್ರೂ ಕೂಡ ಅವರ ಮಧ್ಯದಲ್ಲಿ ಯಾವುದೊಂದು ಸಮಸ್ಯೆ ಇದೆ. ಇವನೇನು ಮಾಡ್ತಾನೆ, ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ದೊಡ್ಡ ಪಂಡಿತರು ಯಾರಿದ್ದಾರಂತೇಳಿ ಯೋಚನೆ ಮಾಡಿ ವಿಚಾರ ಮಾಡಿ ಅಲ್ಲಿ ಹೋಗ್ತಾನೆ. ಆ ಮನುಷ್ಯನು ಬಂದು ಏನು ಮಾಡ್ತಾನಪ್ಪ, ಮನೆಯೆಲ್ಲ ನೋಡ್ತಾನೆ. ಈ ಕಡೆ ಏನು ಮಾಟ ಮಂತ್ರ ಮಾಡಿದ್ದಾರಯ್ಯ, ಈ ಮನೆಯಲ್ಲಿ ದೆವ್ವ ತಿರುಗ್ತಾ ಇದೆಯಾ, ಈ ಮನೆಯಲ್ಲಿ ಭೂತ ಇದೆ, ಈ ಮನೆಯಲ್ಲಿ ಯಾರು ಸತ್ತೋದವರು ತಿರುಗ್ತಾ ಇದ್ದಾರೆ ಅಂತೇಳಿ ಭಯಪಡಿಸಿ ಹಣವನ್ನು ದೋಚ್ಕೊಂಡು ಕೋಟ್ಯಾಧೀಶ್ವರ ಆಗ್ತಾ ಇದ್ದಾರೆ. ಇದು ನಡೀತಾ ಇದೆ ಪ್ರಪಂಚ ದೇಶದಲ್ಲಿ. ದೇವರು ಹೇಳ್ತಾ ಇದ್ದಾರೆ, ಸತ್ತೋದವರು ದೆವ್ವಗಳಾಗಿ ಬರೋದಿಲ್ಲ, ಮತ್ತೆ ಹಿಂತಿರುಗಿ ಬರೋದಿಲ್ಲ, ಮನೆಗೆ ತನ್ನ ಮನೆಯನ್ನು ನೋಡೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ದೇವರು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ದೇವರು, ಎಷ್ಟು ಚೆನ್ನಾಗಿ ಬರೆಸಿದ್ದಾರೆ ನೋಡಿ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ, ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ ಅಂತಿದ್ದಾರೆ. ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ, ಮತ್ತೆ ಪುನಃ ಬರುವುದಿಲ್ಲ. ಮತ್ತೆ ಎಲ್ಲಿ ಹೋಗ್ತಾನೆ, ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ ಇದೆ, ಅಲ್ಲಿ ಹೋಗ್ತಾನೆ. ನೀತಿವಂತನಾದರೆ ಪರದೇಶಿ ಹೋಗ್ತಾನೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ, ದೇವರ ಹತೋಟಿಗೆ ಹೋಗ್ತಾನೆ. ನೀತಿವಂತನಾದರೆ ಪರದೇಶಿಗೆ ಕನ್ಫರ್ಮ್, ಪರಲೋಕವನ್ನು ಪಡ್ಕೊಳ್ಳೋದಿಕ್ಕೆ ಪರದೇಶಿಗೆ ಹೋಗಿರ್ತಾರೆ. ಅವ್ರಿಗೋಸ್ಕರ ದೇವರೇ ಇವ್ರನ್ನ ಕಾಪಾಡಿ ದೇವ್ರೆ ಅಂತೇಳಿ ನಾವು ಬೇಡುವಂಥ ಅವಶ್ಯಕತೆ ಇಲ್ಲ. ಪರದೇಶಿಗೆ ಹೋದ್ಮೇಲೆ ಅವ್ರಿಗೋಸ್ಕರ ಬೇಡುವಂಥ ಅವಶ್ಯಕತೆ ಇಲ್ಲ. ನರಕಕ್ಕೆ ಹೋದ ಮೇಲೆ ದೇವರು ಇವರಿಗೆ ಶಾಂತಿ ಕೊಡಿದೇವ್ರಂದ್ರೆ ಶಾಂತಿ ಕೊಡಿದೇವ್ರಂತೇಳಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮನ್ನು ಕೂಡ ನರಕಕ್ಕೆ ಹಾಕ್ತಾನೆ. ಹಾಗೆ ಮಾಡುವಂತಿಲ್ಲ. ಯಾಕೆಂದರೆ ಅವ್ರಿಗೋಸ್ಕರ ಯಾರು ಪ್ರಾರ್ಥನೆ ಮಾಡಂತ ಹೇಳಿದ್ರು? ನಿನ್ನ ನೆರೆಯವನಿಗೋಸ್ಕರ ಹಾಳು ಅಂತ ಹೇಳ್ತಾನೆ. ನಿನ್ನ ನೆರೆಯವನು, ನಿನ್ನ ಅಕ್ಕಪಕ್ಕದಲ್ಲಿ ಇದ್ದವನು ಇದ್ದಾನಲ್ಲ, ಅವನು ಸೆರೆಯಲ್ಲಿದ್ದಾನೆ, ಅಂದರೆ ಪಾಪ ಎಂಬ ಸೆರೆಯಲ್ಲಿದ್ದಾನೆ. ಅವನಿಗೋಸ್ಕರ ಬಿಕ್ಕಿ ಹಾಳು, ಅವನಿಗೋಸ್ಕರ ಪ್ರಯಾಸ ಪಡು, ಅವನನ್ನು ಕಾಪಾಡೋದಕ್ಕೆ ನೀನು ಪ್ರಯಾಸ ಪಡು ಮಗನೇ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ನಾವು ಯಾವುದನ್ನು ಮಾಡ್ತಾ ಇದೀವಿ ಕೆಲಸ? ದೇವರು ಹೇಳಿದ್ದನ್ನು ಮಾಡ್ತಾ ಇದ್ದೀವ ಅಥವಾ ಹೇಳದೇ ಇರುವುದನ್ನು ಮಾಡ್ತಾ ಇದ್ದೀವ? ದೇವರು ಹೇಳಿದ್ದನ್ನು ಬಿಟ್ಟಿದ್ದೀವಿ, ಹೇಳದೆ ಇರುವುದನ್ನು ದೇವರೇ ಈ ಆತ್ಮಕ್ಕೆ ಶಾಂತಿ ಕೊಡಿ ದೇವರೇ, ದೇವರೇ ಈ ಆತ್ಮಕ್ಕೆ ಶಾಂತಿ ಕೊಡಿ ದೇವರೇ, ದೇವರೇ ಈ ಆತ್ಮವನ್ನು ಸೇರಿಸ್ಕೊಡಿ ದೇವರೇ. ಪ್ರಾರ್ಥನೆ ಮಾಡೋರು ಕೂಡ ಪ್ರಿಯರ ದೇವರ ಮಕ್ಕಳಿರ ದೇವರ ವಾಕ್ಯವನ್ನು ತಿಳಿಯದವರು. ಮರಣ ಹೊಂದಿದವರು ಯಾರಪ್ಪ ಅಂತ ನೋಡುವಾಗ ಅನೇಕ ಪಾಪದಲ್ಲಿದ್ದವರೇ ಮರಣ ಹೊಂದಿದ್ದಾರೆ. ನೀತಿವಂತರು ನೋಡುವಾಗ ಎಲ್ಲೋ ಒಬ್ಬರು. ನೀತಿವಂತರಿಗೋಸ್ಕರ ಸತ್ತೋದ ಮೇಲೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಅವರು ಯಾವ ರೀತಿ ಬದುಕಿದ್ದಾರೋ ಅದನ್ನು ನೆನಪು ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಅದನ್ನು ನೆನಪು ಮಾಡಿಕೊಳ್ಳಿ, ನೆನಪು ಮಾಡಿಕೊಂಡು ಜೀವಿಸಿರಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ? ದೇವರು ಹೇಳಿರೋ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವಾ ಅಥವಾ ಭಿನ್ನವಾಗಿ ನಡ್ಕೊಳ್ತಾ ಇದ್ದೀವಾ? ಒಂದ್ಸರಿ ಹೇಳಿ ಪ್ರಿಯರೇ, ಒಂದ್ಸರಿ ಆಲೋಚನೆ ಮಾಡಿ. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಸಮಾಧಿ ಕಾರ್ಯಕ್ರಮ ಮಾಡಬೇಕು. ಯಾರಾದರೂ ಮರಣ ಹೊಂದಿದರೆ ಸಮಾಧಿ ಕಾರ್ಯಕ್ರಮ. ಆ ಸಮಾಧಿ ಕಾರ್ಯಕ್ರಮದ ಬಳಿಯಲ್ಲಿ ಪ್ರಾರ್ಥನೆ ಏನು? ಈ ಆತ್ಮವನ್ನು ಸೇರಿಸ್ಕೊಳ್ಳಿ ದೇವರೇ, ಈ ಆತ್ಮವನ್ನು ಸೇರಿಸ್ಕೊಳ್ಳಿ. ಅದಲ್ಲ, ಈ ಮನುಷ್ಯನ ಕುಟುಂಬ ಬಿಟ್ಟು ಹೋಗಿದ್ದಾನೆ, ತನ್ನ ಜೀವಿತ ಕಾಲ ಮುಗಿಸ್ಕೊಂಡು ಹೋಗಿದ್ದಾನೆ ತಂದೆ. ಈ ಕುಟುಂಬ ಅಂದರೆ ಬಿಟ್ಟು ಹೋಗಿರೋಂಥ ಈ ಕುಟುಂಬ ಇದೆಯಲ್ಲ ತಂದೆ, ಈ ಕುಟುಂಬವನ್ನು ಕಾಪಾಡಿ ತಂದೆ, ಕನಿಕರಿಸಿ ತಂದೆ, ಕೃಪೆ ತೋರಿಸಿ ತಂದೆ ಅಂಥೇಳಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಕುಟುಂಬದಗೋಸ್ಕರ, ಅವ್ರಿಗೋಸ್ಕರ ವಾಕ್ಯವನ್ನು ಹೇಳಬೇಕು. ಏನು ವಾಕ್ಯ ಹೇಳಬೇಕು? ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯಕ್ಕೆ ಬನ್ನಿ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ ವಾಕ್ಯ ಕೂಡ ಹೇಳಬೇಕು. ಯಾರಾದರೂ ಮರಣ ಹೊಂದಿರ್ತಾರಲ್ವಾ, ಮರಣ ಹೊಂದಿದವ್ರ ಮನೆಗೆ ಹೋದರೆ ನಾವು ಪ್ರಾರ್ಥನೆ ಮಾಡಬೇಕು, ಅವರಿಗೆ ವಾಕ್ಯ ಹೇಳಬೇಕು. ಏನು ಹೇಳಬೇಕು?
ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 1ನೇ ವಚನ. ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ, ಜನನ ದಿನಕ್ಕಿಂತ ಮರಣ ದಿನ ಮೇಲು, ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು. ಎಲ್ಲ ಮನುಷ್ಯರಿಗೂ ಕೊನೆಗೆ ಇದೇ ಗತಿ. ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು. ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು ಅಂದರೆ ನೆನಪು ಮಾಡಿಕೊಳ್ತಾನೆ, ಜ್ಞಾಪಕ ಮಾಡಿಕೊಳ್ತಾನೆ. ಏನೆಂದು, ನಾನು ಕೂಡ ಈತನ ಹಾಗೆ